ಫ್ರೆಂಡ್ಸ್ ಎಲ್ಲರಿಗೆ ಇವತ್ತು ಆಂಧ್ರ ತಮಿಳ್ನಾಡಲ್ಲಿ ವಿಶಿಷ್ಟವಾಗಿ ಕೊಡುವಂಥ ದೇವಸ್ಥಾನದಲ್ಲಿ ಪುಳಿಹೋರೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನಾವಿಲ್ಲಿ ಪುಳಿಯೋಗರೆ ಅಂತೀವಿ, ಅವರಲ್ಲಿ ಪುಳಿಹೋರ ಅಂತಾರೆ. ಮತ್ತು ಅದನ್ನು ಅರ್ಧ kg ರೈಸ್ಗೆ ನಾನು ಇಷ್ಟು ಹುಣ್ಸಿನ ತೋರಿಸಿದ್ನಲ್ಲ ಅಷ್ಟು ಹುಣ್ಸಿನ ತಗೊಂಡು ಬಿಸಿ ನೀರಿಗೆ ಹಾಕ್ಕೊಂಡು ಅದು ಕೂಚ್ಬಿಟ್ಟು ಗೊಜ್ಜು ತಗೊಂಡು ಆ ಗೊಜ್ಜನ್ನ ಚೆನ್ನಾಗೆ ತಿಕ್ಕಾಗೆ ಬೇಯಿಸ್ಕೋಬೇಕು. ಅದಕ್ಕೆ ಗೊಜ್ಜಿಗೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ, ಒಂದು ಅರ್ಧ ಟೇಬಲ್ ಉಪ್ಪು, ಆಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆ, ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಿ ತಿಕ್ಕಾಗೆ ಬೇಯಿಸ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೋಬೇಕು. ಇವಾಗ ಅನ್ನನ ಉಡಿಯಾಗೆ ಬೇಯಿಸಿಟ್ಕೊಂಡಿರೋದಂಥ ಅರ್ಧ kg ಅನ್ನಕ್ಕೆ ಸಾಲ್ಟು ಮತ್ತು ಅರಿಶಿನ, ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ, ಒಂದಷ್ಟು ಕರಿಬೇವಿನ ಸೊಪ್ಪು, ಸಾಸಿವೆ ಮೆಂತ್ಯ ಪೌಡ್ರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೋಬೇಕು ರೈಸ್ನ. ಆಮೇಲೆ ಒಂದು ಅರ್ಧ ಕಪ್ ಎಳ್ಳನ್ನ ಫ್ರೈ ಮಾಡಿಕೊಂಡು ಮಿಕ್ಸಿ ಕುಡ್ದಿಟ್ಕೋಬೇಕು. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಶೇಂಗೆ ಬೀಜ, ಉದ್ದಿನ ಕಾಳು ಮತ್ತು ಗೋಡಂಬಿ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಒಂದು ಅರ್ಧ ಕಪ್ಪು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು. ಕಲರ್ ಬಂದಮೇಲೆ ಇಂಗು, ಲಾಸ್ಟ್ ಆ್ಯಂಡ್ ಫೈನಲ್ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಒಗ್ಗರಣೆ ಮೇಲೆ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಮುಂಚೆ ಮಿಕ್ಸ್ ಮಾಡ್ಕೊಂಡಿಟ್ಟಿರ್ಕೊ ಅಂಥ ರೈಸ್ಗೆ ನಾವು ಇಲ್ಲಿ ಹುಲ್ಸಿನ ಹುಳಿ ಮತ್ತು ಎಳ್ಳು ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಗ್ಗರಣೆನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಡ್ಬೇಕು. ಅಷ್ಟೇ ಫ್ರೆಂಡ್ಸ್, ಎಮ್ಮೆ ಪುಳಿಹೋರೆ ರೆಡಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಲೈಕ್ ಮಾಡಿ.